ರಾಮಸ್ವಾಮಿ ಅಯ್ಯಂಗರ್ ಅವರ ಸಾಹಿತ್ಯ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಇದರ ಮುಂದಿನ ವರದಿಯನ್ನು ನನ್ನ ಗೆಳತಿಯಾದ ಸಿಂಚನಾರವರು ಮುಂದುವರಿಸುತ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಜಿ. ಕವಿತಾರವರು ವಹಿಸಿಕೊಂಡಿದ್ದರು ಹಾಗೂ ಇದರ ಉದ್ಘಾಟನೆಯನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗರ್ ರವರ ಸುಪುತ್ರಿ ವಾಸಂತಿ ಮೂರ್ತಿರವರು ನೆರವೇರಿಸಿ ಮಾತನಾಡಿದರು. ಇದೇ ವೇಳೆ ಗೊರೂರು ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಗೂ ಚಲನಚಿತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಕಾದಂಬರಿಕಾರರಾದ ತುಮಕೂರಿನ ಪ್ರೊಫೆಸರ್ ಕಮಲಾ ನರಸಿಂಹರವರು ಗೊರೂರರ ಕೃತಿಗಳಲ್ಲಿ ಜನಪದ ಸಿದ್ಧಿ ಸಮೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು. ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಪನಹಳ್ಳಿ ತಿಮ್ಮೇಗೌಡರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ಗೊರೂರರ ಪಾತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು. ಲೇಖಕ ಗೊರೂರು ಅನಂತರಾಜುರವರು ವಿಚಾರಗೋಷ್ಠಿ ನೆರವೇರಿಸಿದರು. ಹಲೋ ಹಾಸನ್ ಸಂಜೆ ದಿನಪತ್ರಿಕೆಯ ಸಂಪಾದಕ ರವಿ ನಾಕಲಗೂಡು, ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿವಾಸ್ ಜಿ.ಎಸ್., ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಸನ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ, ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಸುಂದರೇಶ್ ಡಿ. ಉಡುವೇರಿ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡ ವಿಭಾಗದ ಮುಖ್ಯಸ್ಥರು ರಾಮೇಗೌಡ ಬಿ.ಎಚ್., ಪ್ರಾಧ್ಯಾಪಕರು ಎಚ್.ಕೆ. ವೆಂಕಟೇಶ್, ಶಿಲ್ಪಶ್ರೀ ಆರ್. ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ತಂದೆಯವರಾದ ಡಾಕ್ಟರ್ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸ್ಮರಣೆಯನ್ನು ಮಾಡಿ ಅವರ ಜೀವನದ ಧ್ಯೇಯ ಸಾಧನೆಗಳನ್ನು ಸ್ಮರಿಸಿ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ಸೇರಿದ್ದೇವೆ. ಅವರ ಸಾಧನೆಗಳು, ಚಿಂತನೆಗಳು ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದು ಮುಂದಿನ ಪೀಳಿಗೆಯವರಿಗೆ ಮಾರ್ಗದರ್ಶನ ನೀಡಬೇಕು ಎಂದು ನಮ್ಮೆಲ್ಲರ ಆಶಯ. ನಮ್ಮ ತಂದೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಪ್ಪಟ ಗಾಂಧಿವಾದಿ, ಖಾದಿ ವಸ್ತ್ರಧಾರಿ, ಬಹಳ ಸರಳ ಜೀವನವನ್ನು ನಡೆಸಿದವರು. ಅವರಿಗೆ ಯಾವ ಆಡಂಬರವೂ ಇರಲಿಲ್ಲ. ಗಾಂಧೀಜಿ ತೋರಿಸಿದ ಸತ್ಯ ಅಹಿಂಸೆಯ ಮಾರ್ಗವನ್ನು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಅವರು ಅಸಾಮಾನ್ಯ ಧೀರರು. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಆಗ ಅವರಿಗೆ ಕೇವಲ 16 ವಯಸ್ಸು. ಆಗ ಅವರು ಗಾಂಧೀಜಿಯವರೊಡನೆ ಸಬರಿಮತಿ ಆಶ್ರಮದಲ್ಲಿ ತರಬೇತಿ ತೆಗೆದುಕೊಂಡು ಗಾಂಧೀಜಿಯವರೊಡನೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೆರೆಮನೆಯ ವಾಸವನ್ನು ಅನುಭವಿಸಿದರು. ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಎಂಬ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಾಗ ಗೊರೂರರು ಅದರಲ್ಲಿ ದೊಡ್ಡ ತಂಡದಲ್ಲಿ ಭಾಗವಹಿಸಿ ಬ್ರಿಟಿಷರ ಆಗ್ರಹಕ್ಕೆ ತುತ್ತಾಗಿ, ಕ್ಷಮಿಸಬೇಕು ನನಗೆ ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ,